ಶಿವಮೊಗ್ಗದ ಮಂಜುನಾಥ್ ನಿಧನಕ್ಕೆ ತಂಗಿ ರೂಪಾ ಕಂಬನಿ ಮಿಡಿದಿದ್ದಾರೆ. ಪತ್ನಿಯ ಕಣ್ಣೆದುರೇ ಅಣ್ಣ ಮಂಜುನಾಥ್ ಬಲಿಯಾದರು. ಪಲ್ಲವಿಗೆ ಧೈರ್ಯವಾಗಿರುವಂತೆ ಹೇಳಿದ್ದೀನಿ. ಸಾಲು ಸಾಲು ರಜೆ ಇತ್ತು, ಹಾಗಾಗಿ ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ರು, ಕಾಶ್ಮೀರಕ್ಕೆ ಹೋಗಿದ್ರು. ಕಾಶ್ಮೀರದಲ್ಲಿ ಅಣ್ಣ ಆರಾಮಾಗಿದ್ದಾನೆ ಅಂತಾನೆ ಅಂದ್ಕೊಂಡಿದ್ವಿ, ಆದ್ರೆ ನಡೆದಿದ್ದೇ ಬೇರೆ. ಉಗ್ರರ ದಾಳಿಗೆ ಅಣ್ಣ ಬಲಿಯಾದ ಅಂತ ತಂಗಿ ಕಣ್ಣೀರು ಹಾಕಿದ್ದಾರೆ. ಉಗ್ರರ ದಾಳಿಗೆ ಬಲಿಯಾಗಿರುವಂಥ ಮಂಜುನಾಥ್ ಸಹೋದರಿ ರೂಪಾ ಅವರು ನಮ್ಮ ಜೊತೆಗಿರುವಂಥದ್ದು. ಅವರನ್ನು ಮಾತಾಡ್ಸೋಣ. ಮೇಡಮ್, ಆ ವಿಡಿಯೋ ನೋಡಿದ್ರೆ ಎಂಥವರ ಎದೆಯೂ ಕೂಡ ಕಸಿವಿಸಿ ಆಗುತ್ತೆ, ಎಂಥವರ ಹೃದಯನೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ನಿಮ್ಮ ರೂಪಾ ಅವ್ರ ನಿಮ್ಮ ಪಲ್ಲವಿಯವ್ರ ಜೊತೆ ಮಾತಾಡಿದ್ರೆ ಮೇಡಮ್ ಹೇಗೆ? ಬೆಳಿಗ್ಗೆ ಫೋನ್ ಮಾಡಿದ್ವಿ ಸರ್, ಬೆಳಿಗ್ಗೆ ಫೋನ್ ಮಾಡಿದ್ವಿ. ಹತ್ತು ಬಿಟ್ಲು ಅವಳು ನನ್ನ ಜೋರಾಗಿ ನನ್ನ ಕಣ್ಣೆದುರಿಗೆ ಆಗಿತ್ತು. ರೂಪಾ ಎಂತ ಮಾಡೋದು, ನನ್ನ ಜೀವಮಾನ ಎಲ್ಲ ಮರೆಯೋಕ್ಕಾಗಲ್ಲ ಅಂಥ ಘಟನೆ ಆಗೋಯ್ತು. ಇವಾಗ ಬಾಡಿಗೆ ಏನೋ ಒಂದು ಆನರ್ ಇದು ಮಾಡ್ತಾಯಿದ್ದಾರೆ. ಅದಾದಮೇಲೆ ಬಹುಶಃ ನಾಳೆ ಬೆಳಿಗ್ಗೆ ಬರುತ್ತೆ ಬಾಡಿ. ತಂದು ಧೈರ್ಯವಾಗಿರು ಅಂತ ಹೇಳಿದೆ ಅಷ್ಟು, ಇನ್ನೇನು ಹೇಳೋಕ್ಕಾಗುತ್ತೆ ನಾನು. ಅದೇ ಈ ಪ್ರವಾಸಕ್ಕೆ ಹೋದಾಗ ಅಂದರೆ ಹೋಗ್ತಾ ಇರ್ಬೇಕಾದ್ರೆ ನಿಮಗೇನಾದರೂ ಫೋನ್ ಮಾಡಿದ್ರಾ ಈ ರೀತಿ ಪ್ರವಾಸ ಕಾಶ್ಮೀರಕ್ಕೆ ಹೋಗ್ತಾ ಇದೆ? ಅಮ್ಮಂಗೆ ಮಾಡಿದ್ದು, ಅಮ್ಮನಿಂದ ನಾನು ತಿಳ್ಕೊಂಡೆ ಆರಾಮಿದ್ದಾನೆ. ನಿನ್ನೆ ಬೆಳಿಗ್ಗೆನೂ ಮಾವಂಗೆಲ್ಲ ಫೋನ್ ಮಾಡಿದ್ದ, ಮೆಸೇಜು ಮಾಡಿದ್ದ ಅವರ ಆ್ಯನಿವರ್ಸರಿಗೆ. ಹಂಗಾಗಿ ಆರಾಮಿದ್ದಾನೆ ಅಂತ ಅಂದ್ಕೊಂಡ್ವಿ. ಇದು ಮಧ್ಯಾಹ್ನ ಆಗಿರೋಂಥ ಘಟನೆ, ಬೆಳಗ್ಗೆವರೆಗೂ ಮೆಸೇಜ್ ಮಾಡಿದ್ದು. ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದ ಮಗ, ಹಾಗಾಗಿ ಅವರು ಪ್ರವಾಸಕ್ಕೆ ಹೋಗಿದ್ರು. ಅದೇ ಅತ್ತಿಗೆಗೆ ಮತ್ತು ಡ್ಯೂಟಿಯಿಂದ ಅವಳಿಗೆ ರಜೆ ಸಿಗಲ್ಲ. ಈಗ ಒಂದು ಕಂಟಿನ್ಯೂಸ್ ಗುಡ್ ಫ್ರೈಡೇ ಮತ್ತು ಸಂಡೇ ಎಲ್ಲ ರಜೆ ಇತ್ತಲ್ಲ ಅಂತೇಳಿ ಒಂದು ಸ್ವಲ್ಪ ರಜೆ ಹಾಕಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ರು. ಹಿಂಗಾಯಿತು ಸರ್ ದುರಂತ. ಏನು ಮಾಡೋದು? ಕಣ್ಣೆದುರುಗಡೆ ನಡೆದಿರುವಂಥ ದುರಂತ. ಅವ್ರಿಗೆ ಧೈರ್ಯ ಹೇಳಿದ್ರ ನೀವು ಪಲ್ಲವಿಯವರಿಗೆ? ಧೈರ್ಯದಿಂದ ಇರು ಅಂತ ಹೇಳ್ತೀವಿ ಬೆಳಿಗ್ಗೆ. ಎಷ್ಟು ಹೇಳೋಕ್ಕಾಗತ್ತೆ ಸರ್, ಎಷ್ಟು ಧೈರ್ಯ ತೊಗೊಳಕ್ಕಾಗತ್ತೆ ಅವಳನ್ನು? ಇಡೀ ದೇಶವೇ ಈಗ ಕಂಬನಿ ಮಿಡಿತಾ ಇರುವಂಥದ್ದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂತ ಹೇಳೋದು ಸರ್, ನಿಮ್ಮ ಮತ್ತು ಮಂಜುನಾಥ್ ಅವರ ಸಂಬಂಧ ಹೇಗಿತ್ತು? ಅಂದರೆ ಅವ್ರಿಗೆಲ್ಲವೂ ಶೇರ್ ಮಾಡ್ತಿದ್ರೆ ಹೇಗೆ ಮೇಡಮ್? ಹೌದು, ತುಂಬ ಕೇರ್ ಮಾಡ್ತಿದ್ದ ನನ್ನ. ಎಲ್ಲರೂ ಬೇಕು ಅವನಿಗೆ, ಜನ ಬೇಕು, ಜನ ಬಳಕೆ ಜಾಸ್ತಿ ಅವನಿಗೆ. ನಿಮ್ಮ ಜೊತೆ ಏನಾದರೂ ತುಂಬ ಆತ್ಮೀಯವಾಗಿ ಏನಾದ್ರು ಮಾತಾಡಿದ್ದೆ ಅದರ ನೆನಪಾಗಿದ್ರೆ ಮೇಡಮ್ ಈ ಕ್ಷಣಕ್ಕೆ? ಇಲ್ಲ, ನಾನು ಊರಿಗೆ ಬರೋದೇ ಕಡಿಮೆ, ನನಗೂ ರಜೆ ಸಿಗೋದಿಲ್ಲ. ಹಾಗಾಗಿ ಮಾತಾಡ್ತೀನಿ, ಫಂಕ್ಷನಲ್ಲೆಲ್ಲ ಒಟ್ಟಿಗೆ ಸೇರ್ತೀವಿ. ಇದಿಷ್ಟು ಮಂಜುನಾಥ್ ಅವರ ಸಹೋದರಿ ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.